ಸಿಂಹರಾಶಿಗೆ ಒಳ್ಳೆ ದಿನಗಳು 23, 24, 25ನೇ ತಾರೀಕು ತುಂಬ ಚೆನ್ನಾಗಿರುತ್ತೆ. 25ನೇ ತಾರೀಕು ಚೆನ್ನಾಗಿರುತ್ತೆ. ಮತ್ತು 26 ಭಾಳ ವಿಶೇಷವಾಗಿ 26, 27, 28 ಚೆನ್ನಾಗಿಲ್ಲ. 29 ತುಂಬ ಚೆನ್ನಾಗಿದೆ ಸಿಂಹರಾಶಿಗೆ. ಈ 3 ದಿವಸ ಟೈಮ್ ಚೆನ್ನಾಗಿಲ್ಲ. 26, 27, 28 ಸಿಂಹರಾಶಿಗೆ ದಿನಾಂಕಗಳು ಚೆನ್ನಾಗಿಲ್ಲ. ಆದರೆ ನಿಮ್ಮನದ ಪ್ರಕಾರ ಅವತ್ತಿನ ದಿನಗಳಲ್ಲಿ ಚಂದ್ರಗ್ರಹ ಭಾಳ ವಿಶೇಷವಾಗಿ 27 ಚೆನ್ನಾಗಿರ್ತಾನೆ. 23, 24, 26 ಇಲ್ಲ 23, 24, 25 ತುಂಬ ಚೆನ್ನಾಗಿರ್ತಾರೆ. 26, 27, 28 ಕೂಡ 25 ಚೆನ್ನಾಗಿರುತ್ತೆ. 25 ನಿಮ್ಮ ಲೈಫಲ್ಲಿ ತುಂಬ ಬೆಟರ್ ಆಗುತ್ತೆ. 25 ಭಾಳ ವಿಶೇಷವಾಗಿ ಅಲ್ಲಿವರೆಗೂ ತುಂಬ ಚೆನ್ನಾಗಿದೆ. 26 ಅದರಿಂದ ಮೀಡಿಯಾ ಬರೆಯುತ್ತದೆ ಇದು. ಮತ್ತು ಈ ಸಿಂಹರಾಶಿಗೆ ಸಾಕಷ್ಟು ಭಾಳ ವೈಭವಿಸಿನಪ್ಪ ಅಂದರೆ ಬುಧ ಗ್ರಹ ಕೆಟ್ಟಿದ್ದಾನೆ. ನಿಮ್ಮ ಜಾಗದಲ್ಲಿ ಬುಧ ಕೆಟ್ಟಿದ್ದಾನೆ. ಸಿಂಹರಾಶಿಗೆ ಬುಧ ಕೆಡಬಾರದಿತ್ತು, ಬುಧ ಕೆಟ್ಟಿದ್ದಾನೆ. ಯಾಕಂದರೆ ಸಿಂಹರಾಶಿಗೆ ಅಧಿಪತಿ ಸೂರ್ಯ ಯಾವ ಉಳಿದಿದ್ದೀವಿ ಆದಿ ಕೂಡ ಸಿಂಹರಾಶಿಗೆ ಬುಧ ಗ್ರಹ ಕೆಟ್ಟಿದ್ದಾನೆ. ಬುಧ ಏನಪ್ಪ ಅಂದರೆ 8ನೇ ಮನೆಯ 11ನೇ ಮನೆ ಅಧಿಪತಿ 12ನೇ ಭಾವಕ್ಕೆ ಹೋಗಬಾರ್ದು. 12ನೇ ಭಾವಕ್ಕೆ ಹೋಗೋದ್ರಿಂದ ನಿಮಗೆ ಫೈನಾನ್ಸ್ ಪ್ರಾಬ್ಲಮ್ ತುಂಬ ಜಾಸ್ತಿನ ಅನುಭವಿಸ್ತಾ ಹೋಗ್ತೀರ. ಸಿಂಹರಾಶಿಯಲ್ಲಿ ಈ ಮಾವನಲ್ಲಿ ನಿಮ್ಮ ಒಂದೇ ಸಮಸ್ಯೆಗಳು ತುಂಬ ಜಾಸ್ತಿ ಕಾಣುತ್ತೆ. ಯಾಕಂದರೆ ಬುಧ ನಿಮ್ಮ ರಾಶಿ ಬರೋದು ನಿಮಗೆ ತೊಂದರೆ ಐತೆ. ಬುಧದಿಂದ ನೀವು ಅತಿ ಹೆಚ್ಚು ಆನಂದಿಸ್ತದೆ. ಬುಧ ಅಂದರೆ ಹೆಸರು ಕಾಲ ಅತಿ ಹೆಚ್ಚು ಟೆಂಪಲ್ ಕೊಟ್ಟಾಗ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಮತ್ತು ಬುಧ ಗ್ರಹನ ನೀವು ಆರಾಧನೆ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಉತ್ತರಾಣಿಕ ದಿನ ಬುಧ ಗ್ರಹಕ್ಕೆ ಆರಾಧನೆ ಮಾಡೋದು. ಮತ್ತು ಬುಧನ ನವಗ್ರಹದಲ್ಲಿ ಬುಧ ಗ್ರಹನ ನೀವು ಅತಿ ಹೆಚ್ಚು ಆನಂದಿಸ್ತವೆ. ಈ ಸಿಂಹರಾಶಿಯಲ್ಲಿ ಈ ವಾರ ಕೂರ್ತಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಬುಧ ಗ್ರಹ ಕೊಡ್ತಾರೆ. ಅವ್ರು ಏನು ತೊಂದರೆ ಕೊಡ್ಬೇಕು ಅಂತಿದ್ರು ಅವರು ಒಂದು ಪ್ರಾರ್ಥಿಸ್ತಾರೆ, ಅವರ ಫಲವನ್ನು ನಿಮಗೆ ಕೊಡ್ತಾರೆ. ಅದೇ ಬುಧ ಗ್ರಹನ ನೀವು ನವಗ್ರಹದಲ್ಲಿ ಬುಧನ ಆರಾಧನೆ ಮಾಡಿ. ಬುಧ ಗ್ರಹಕ್ಕೆ ಯಾರನ್ನ ಹೋಗ್ತಾರೆ ಈ ನವಗ್ರಹದಲ್ಲಿ ಅಂತ ಹೇಳಿದ್ರೆ ಬೇಡ ಸಾಕಷ್ಟು ಬುಧ ಗ್ರಹ ವೈಬ್ರೇಷನ್ ಇಲ್ಲ. ಅದು ನಮ್ಮಲ್ಲಿ ನವಗ್ರಹಗಳು ಇಲ್ಲ ಅದನ್ನು ಕಾಡ್ತಾ ಇರುವಾಗ ನವಗ್ರಹಗಳು ತುಂಬ ಪವರ್ಫುಲ್ ಆಗಿದ್ದಾವೆ. ಭಾಳ ವೈಬ್ರೇಷನ್. ಸಿಂಹರಾಶಿಗೆ ಚಂದ್ರ ಮತ್ತು ಕುಜ ಗ್ರಹ ಕೇತು ಗ್ರಹ ಇದೆ. ಹೀಗಾಗಿ ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಜಗಳಗಳು ಬರುವಾಗ ಪ್ರಾಪರ್ಟಿನೂ ಸಿಗ್ಬೋದು ಮತ್ತು ಜಗಳಗಳಾಗ್ಬೋದು. ಗಂಡ ಹೆಂಡತಿಗೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದರ ಬಗೆಹರಿಸ್ಬೇಕು. ತುಂಬ ಒಳ್ಳೆಯದು. 7ನೇ ಮನೆಯಲ್ಲಿ ರಾಹು ಗ್ರಹ ಇದೆ. 7ನೇ ಮನೆಯಲ್ಲಿ ರಾಹು ಗ್ರಹ ಇದ್ದು 7ನೇ ಮನೆ ಅಧಿಪತಿ 11ನೇ ಮನೆ ಶನಿ ಅಷ್ಟೊಂದು ಇದ್ದಾನೆ. ಯಾವುದಾದ್ರು ಲವ್ ಫೇಲ್ಯೂರ್ ಆಗುತ್ತೆ, ಲವ್ ಕಣ್ಣ ನೋವು ಫೇಲ್ಯೂರ್ ಆಗುತ್ತೆ ಅಂತ ಹೇಳುತ್ತೆ, ಕಿರಿಕಿರಿ ಆಗುತ್ತೆ. ಇಲ್ಲ ಕಣ್ಣ ನೋವು ಅಂದರೆ ಕೆಟ್ಟ ಜೊತೆ ನಿಮಗೆ ವಾರ ಲವ್ ಮಾಡ್ಬೋದು. ಒಳ್ಳೆಯ ಲವ್ ಬ್ರೇಕಪ್ ಆಗ್ಬೋದು. ಕೆಟ್ಟ ಲವ್ ಸಕ್ಸಸ್ ಆಗುತ್ತೆ. ಕೆಟ್ಟ ಲವ್ ನೀವು ಇಷ್ಟಪಡ್ತೀರ, ಒಳ್ಳೆ ಲವ್ನ ಕಾಳ್ಕೊತೀರ. ಈ ಥರ ಆಗುತ್ತೆ. ಸ್ವಲ್ಪ ವಾರ ಲವ್ನ ಜಗಳನ್ನ ಮುಂದಕ್ಕೆ ಹಾಕಿದ್ರೆ ಒಳ್ಳೆಯದು. ಈ ವಾರ ಯಾವುದೇ ಡಿಸಿಷನ್ ತಗೊಳಕ್ಕೆ ಹೋಗ್ಬೇಡಿ. ಇವರು ತಪ್ಪು ಒಳ್ಳೆಯದಾಗುತ್ತೆ, ಒಳ್ಳೆತನ ಕೆಟ್ಟದಾಗುತ್ತೆ, ಹಂಗಾಗುತ್ತೆ. ಸಿಂಹರಾಶಿ ಮಾಡಿ 8ನೇ ಮನೆಗೆ ಶನಿ ಗ್ರಹ ಇದೆ. 8ನೇ ಮನೆಗೆ ಶನಿ ಇರೋದ್ರಿಂದ ನಿಮಗೆ ಸಾಕಷ್ಟು ಜನ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಮೋಸ ವಂಚನೆ ಎಲ್ಲ ನಿಮ್ಮ ಸಿಂಹರಾಶಿಯಲ್ಲಿ ಮಾಡ್ತಾರೆ. ಅದನ್ನ ನೀವು ತುಂಬ ಗಮನದಿಂದ ನೀವು ಬಗೆಹರಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. 10ನೇ ಮನೆಯಲ್ಲಿ ಶುಕ್ರ ಗ್ರಹ ಇದೆ. 10ನೇ ಮನೆ ಶುಕ್ರ ನಿಮಗೆ ಭಾಳ ಅಷ್ಟೇ ಶುಲ್ಕ ತುಂಬ ಸಾಲ ಮಾಡಿ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತೀನಿ. ನೀವು ಸಾಲನ ಮಾಡಿ ಬಿಸ್ನೆಸ್ ಮಾಡ್ಬೋದು ಸಿಂಹರಾಶಿ ಅಂತ ಸಾಕಷ್ಟು ಮಾಹಿತಿ ಇರುತ್ತೆ. ಸಾಲ ಮಾಡಿ ಕೂಡ ನೀವು ಬಿಸ್ನೆಸ್ ಮಾಡ್ಬೋದು ಸಿಂಹರಾಶಿ ಅಂತ ಸಾಕಷ್ಟು ಪ್ರೆಡಿಷನ್ ಇರುತ್ತೆ. ಮತ್ತು ಸೂರ್ಯ ಮತ್ತು ಗುರುಗ್ರಹ 11ನೇ ಮನೆಯಲ್ಲಿ ತುಂಬ ಫಲವನ್ನು ಕೊಡ್ತಾ ಇದ್ದಾರೆ. ಸೂರ್ಯನ ಗುರು 11ನೇ ಮನೆಯಲ್ಲಿ ತುಂಬ ಯೋಗವನ್ನು ಕೊಡ್ತಾರೆ. ಈ ವಾರ ಪೂರ್ತಿ ನಿಮಗೆ ಸ್ವಲ್ಪ ಕಷ್ಟ ಇರುತ್ತೆ ಬುಧ ಗ್ರಹದಿಂದ. ಯಾರೆಲ್ಲ ಬುಧ ದೇಶ ಬುಧ ಭಕ್ತಿ ನಡೀತಾ ಇರುತ್ತೋ ನೀವು ತುಂಬ ಕೇರ್ಫುಲ್ ಆಗಿರ್ಬೇಕು. ಮತ್ತು ಸಿಂಹರಾಶಿಯರು ಬುಧ ವೇಳೆಯಲ್ಲಿ ನೀವು ಫಾಲೋ ಮಾಡಬಾರ್ದು. ಎಲ್ಲ ಟೈಮ್ಗಳು ಬುಧ ಹೋಗ್ತಾರೆ. ನಮ್ಮ ಆಫೀಸಲ್ಲಿ ಫೈನ್ ಸಿಗುತ್ತೆ, ಈ ತಗೊಂಡು ಹೋಗ್ಬಿಟ್ಟು ಫೈನೆಲ್ಲ ತಗೊಂಡು ಬುಧ ಗ್ರಹ ಸಿಂಹರಾಶಿಯವರು ಗುಡಿ ಬ್ಯಾಸ್ಲೆಟ್ನ ಯೂಸ್ ಮಾಡಿದ್ರೆ ಸಿಂಹ ಗ್ರಹದ ಒಂದು ಬ್ಯಾಸ್ಲೆಟ್ನ ಯೂಸ್ ಮಾಡಿ ಸಿಂಹರಾಶಿ ಮಾಣಿಕ್ಯ ಬ್ಯಾಸ್ಲೆಟ್ನ ಯೂಸ್ ಮಾಡಿ ನೀವು ಸಖತ್ತು ಅಭಿವೃದ್ಧಿಯನ್ನು ಹೋಗ್ತೀರ ಅಂತೇಳಿ ಸಾಕಷ್ಟು ಮಾಹಿತಿ ಆಗುತ್ತೆ. ಸಿಂಹರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀನಿ. ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮ್ತಾಂ ಕಾಮಧೇನು ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ. ಅರಿವು ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತಾನೆ ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ ಮೇಷರಾಶಿಗೆ ಈ ವಾರದಲ್ಲಿ ಖಂಡಿತಲ್ಲೂ ಕೂಡ ನೀವು ಮಾಡಬೇಕಂತ ಪರಿಹಾರ ಪೂಜೆ ಫಲವನ್ನು ಖಂಡಿತ ತಿಳಿಸ್ಕೊಡ್ತೀನಿ. ಮೇಷರಾಶಿಯವರಿಗೆ ನೀವು ಭಾಳ ವಿಶೇಷವಾಗಿ ನೀವು ಕುಬೇರನ ಬ್ಯಾಸ್ಲೆಟನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಕುಬೇರನ ಬ್ಯಾಸ್ಲೆಟನ್ನು ಯೂಸ್ ಮಾಡಿ. ಮತ್ತು ಫೈನಾನ್ಸ್ ಪ್ರಾಬ್ಲಮ್ಗೆ ಮತ್ತು ಕುಬೇರ ಕಲ್ಲನ್ನು ತಗೊಂಡೋಗಿ ಯೂಸ್ ಮಾಡಿ. ಕುಬೇರ ಕಲ್ಲನ್ನು ನೀವು ತಗೊಂಡೋಗಿ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟು ಐಶ್ವರ್ಯನೂ ಕೂಡ ಕುಬೇರನ ಕಲ್ಲನ್ನು ಯೂಸ್ ಮಾಡಿ ನಿಮ್ಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಕುಬೇರನಿಗೆ ಭಾಳ ವೈಬ್ರೇಷನ್ ಇದೆ. ಈ ವಾರದಲ್ಲಿ ನೀವೇನಾದ್ರು ವೃಷಭ ರಾಶಿಯವರು ಖಂಡಿತ ಕೂಡ ಮೇಷರಾಶಿಯವರು ನೀವು 7, 16, 7,
7ನೇ ತಾರೀಕಲ್ಲಿ ಹುಟ್ಟಿದಾಗ ಭಾಳ ವಿಶೇಷ. 7/16/25ನೇ ತಾರೀಕು ಹುಟ್ಟಿದೆ. 1/10/19ನೇ ತಾರೀಕಲ್ಲಿ ಹುಟ್ಟಿದ್ರೆ ನಿಮಗೆ ವಿಪರೀತ ರಾಜಯೋಗನ ಕೊಡುತ್ತೆ. ಅದೇ ರೀತಿಯಲ್ಲಿ 2/11/20/19ನೇ ತಾರೀಕು ಹುಟ್ಟಿದ್ರೆ ರಾಜಯೋಗನ ಕೊಡುತ್ತೆ ಮೇಷ ರಾಶಿಯಲ್ಲಿ. 3/12/21/30ನೇ ತಾರೀಕು ಹುಟ್ಟಿದ್ರು ರಾಜಯೋಗನ ಕೊಡುತ್ತೆ. 4/13/22/31 ವಿಪರೀತ ರಾಜಯೋಗನ ಕೊಡುತ್ತೆ. 5/14/23 ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. 5/14/26 6/15/24 ನಿಮ್ಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. 7 ಕೊಡುತ್ತೆ. 8/17/26ನೇ ತಾರೀಕಲ್ಲಿ ಹುಟ್ಟಿದ್ರೆ ಹುಷಾರಾಗಿರಿ. 8/17/26ನೇ ತಾರೀಕಲ್ಲಿ ಹುಟ್ಟಿದ್ರೆ ನೀವು ತುಂಬ ಕೇರ್ಫುಲ್ ಆಗಿರಿ. 9/18/27 ನೀವು ಮೇಷರಾಶಿ ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಅದೇ ವೃಷಭ ರಾಶಿಯವರಿಗೆ ಶುಕ್ರ ಗ್ರಹ 12ನೇ ಮನೆಯಲ್ಲಿದ್ದಾನೆ. ನೀವು ಶುಕ್ರ ಗ್ರಹ ಅಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದಲ್ಲೇ ನೀವು ಹೋಗ್ಬಾರ್ದು. ವೃಷಭ ರಾಶಿಯವರು ಮನೆ ಬಾಗಿಲು ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮ ಬಾಗಿಲು ಪೂಜೆಯನ್ನು ಮಾಡಿ ತುಳಸಿ ಪೂಜೆ ಮಾಡಿದಾಗ ನಿಮಗೆ ಸಕಲ ಸಂಪತ್ತು ದೋಷಗಳು ನಿವೃತ್ತಿ ಆಗಬೇಕಾದ್ರೆ ವೃಷಭ ರಾಶಿಗೆ ಶುಕ್ರ ಗ್ರಹ 12ನೇ ಭಾವದಿಂದ ತುಳಸಿ ಬಾಗಿಲನ್ನ ಪೂಜೆ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ಶುಭ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕಾರುಗಳನ್ನ ಬೈಕ್ಗಳನ್ನ ನೀರು ಹಾಕಿ ಪೂಜೆ ಮಾಡಿ ನೀವು ಆಚೆ ಹೊರಡಿ. ನಿಮ್ಮ ಪ್ರಾಬ್ಲಮ್ಮು ವೃಷಭ ರಾಶಿಯಿಂದ ನೀವು ಆಚೆ ಬಂದೇ ಬರ್ತೀರ. ನಿಮ್ಗೆ ತುಂಬ ಶುಭ ಫಲವನ್ನು ನಿಮ್ಗೆ ಖಂಡಿತ ಕೊಡ್ತಾನೆ. ಇದನ್ನು ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಬಹಳ ವಿಶೇಷವಾಗಿ ಶನಿಗ್ರಹದ ಒಂದು ಬ್ಯಾಸ್ಲೆಟು, ಬುಧ ಗ್ರಹದ ಬ್ಯಾಸ್ಲೆಟು, ಗುರುಗ್ರಹದ ಬ್ಯಾಸ್ಲೆಟನ್ನು ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನೂ ಕೂಡ ನಿಮ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಭಾಳ ಅದ್ಭುತವಾಗಿ ಮನೆ ಮಠವನ್ನು ನೀವು ಇಂಪ್ರೂವ್ ಮಾಡ್ಬೇಕಂದ್ರೆ ನೀವು ಕುಜಗ್ರಹದ ಬ್ಯಾಸ್ಲೆಟು, ಕುಜಗ್ರಹ ಸಂಬಂಧಪಟ್ಟಂತೆ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನ ಕೊಡುತ್ತೆ. ರಾಹು ಗ್ರಹ ಕೆಲಸದಲ್ಲಿ ನೀವು ಅಭಿವೃದ್ಧಿ ಆಗಬೇಕು ಅಂದರೆ ರಾಹು ಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿದಾಗ, ರಾಹು ಸ್ಟೋನನ್ನು ಯೂಸ್ ಮಾಡಿದಾಗ ತುಂಬ ರಾಜಯೋಗನ ಕೊಡುತ್ತೆ 100%. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗಂತೂ ವಿಪರೀತ ರಾಜಯೋಗನ ಕೊಡ್ತೀನಿ. ಶುಕ್ರ ಗ್ರಹ ಕುಬೇರ ಬ್ಯಾಸ್ಲೆಟ್ನ ಯೂಸ್ ಮಾಡೋ ಸಾಕು ನಿಮಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. ಭಾಳ ವಿಶೇಷವಾಗಿ ರಾಹುಗೆ ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ತಗೊಂಡು ಮನೇಲಿಟ್ಟು ಪೂಜಿಸಿದಾಗ ನಿಮ್ಮ ಕಷ್ಟದಿಂದ ನೀವು ಆಚೆ ಬರ್ತೀರ. ರಾಹುಗೆ ಸಂಬಂಧಪಟ್ಟಂಥ ಸ್ಟೋನನ್ನು ತಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿ ನಿಮಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. ಇಲ್ವಾ ಒಂಬಾಳೆಯನ್ನು ನಿಮ್ಮ ಮನೇಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಮಿಥುನ ರಾಶಿಯವರಿಗೆ ನಿಮ್ಮ ಕಷ್ಟದಿಂದ ನೀವು ತುಂಬ ಪಾರಾಗ್ತೀರ. ಒಂಬಾಳೆ ಯೂಸ್ ಮಾಡಿ ನಿಮ್ಗೆ ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು 10ನೇ ಮನೆಯಲ್ಲಿ ಈ ರಾಹು ಗ್ರಹದಿಂದ ನೀವು ಅತಿ ಹೆಚ್ಚು ಕಾರಲ್ಲಿ ಕೆಲಸ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅತಿ ಹೆಚ್ಚು ಕಾರನ್ನು ಪ್ರೇಯರ್ ಮಾಡಿ ಕಾರಲ್ಲಿ ಇರಿ, ನಿಮ್ಗೆ ಕಷ್ಟ ಪರಿಹಾರ ಆಗುತ್ತೆ. ಮತ್ತು ಕಪ್ಪು ಬಂಡೆ ಮೇಲೆ ಕೂತು ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕಪ್ಪು ಬಂಡೆ ಬೆಟ್ಟದ ಮೇಲೆ ಇರೋಂಥ ದೇವಸ್ಥಾನ, ಬೆಟ್ಟದ ಮೇಲೆ ಟೆಂಪಲ್ಗೆ ಹೋಗಿ ನೀವು ಕೈ ಮುಗಿರಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕಟಕ ರಾಶಿಗೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾಳೆ ಇರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಯಾವಾಗಲೂ ಹೇಳ್ತೀನಿ, ನಿಮಗೆ ಭಾಳ ವೈಬ್ರೇಷನು ಶನಿಗ್ರಹದ ಬ್ಯಾಸ್ಲೆಟು, ಕುಬೇರ ಬ್ಯಾಸ್ಲೆಟ್ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಕಷ್ಟದಿಂದ ನೀವು ತುಂಬ ಪಾರಾಗ್ತೀರ. ನಿಮ್ಮ ಮನೆಯಲ್ಲಿ ಭಾಳ ಅಭಿವೃದ್ಧಿ ಆಗೋಕ್ಕೆ ಫೈನಾನ್ಸ್ ಕಲ್ಲನ್ನು ತಗೊಂಡು ಮನೇಲಿಡಿ. ಅದನ್ನೇ ಕುಬೇರ ಗ್ರಹದ ಕಷ್ಟವನ್ನು ಫೈನಾನ್ಸ್ ಕಲ್ಲನ್ನು ಇಡಿ. ಕಟಕ ರಾಶಿಯಲ್ಲಿ ತುಂಬ ಲಾಭವನ್ನು ತಂದು ಕೊಡುತ್ತೆ. ಅದೇ ರೀತಿಯಲ್ಲಿ ಸಿಂಹರಾಶಿಯವರಿಗೆ ನಿಮ್ಮ ಅಪಾರವಾದ ಕೀರ್ತಿನ ಕೊಡಬೇಕು ಅಂದರೆ ನೀವು ಶನಿಗ್ರಹನ ಅತಿ ಹೆಚ್ಚು ಆರಾಧನೆ ಮಾಡಿ ಶನಿಗ್ರಹದ ಕಲ್ಲನ್ನು ತಗೊಂಡೋಗಿ ವಾಟ್ರ್ ಹತ್ರ ಇಡಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಶನಿಗ್ರಹದ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಹೇಳ್ತೀನಿ, ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ ನೀವು ಒಗನೆಕಲ್ಲಿಗೆ ಹೋಗಿ ಒಂದ್ಸರಿ ಮೀನಿನಲ್ಲಿ ಕಾಲನ್ನು ಕಡಿಸ್ಕೊಳ್ಳಿ, ನಿಮಗೆ ದೋಷ ನಿವೃತ್ತಿ ಆಗುತ್ತೆ. ಮೀನು ಕಾಲಿಗೆ ಬಂದು ಮುತ್ತಿಟ್ಟಾಗ ನಿಮ್ಮ ಕಷ್ಟಗಳು, ಅದು ಕೂಡ ಸಾಕಿರೋ ಮೀನಲ್ಲ, ಅದು ಒಗನೆಕಲ್ ಒಳಗಡೆ ನೀವು 10 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ಅಲ್ಲಿ ಹರಿಯೋ ನೀರು ಬಂದು ನಿಮ್ಮನ್ನು ಕಚ್ಚುತ್ತೆ. ಅದು ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ 100%. ಅಲ್ಲಿ ಜನ ಅತಿ ಹೆಚ್ಚು ಹೋಗ್ತಾ ಇರ್ತಾರೆ, ಅದು ತುಂಬ ಪಾಸಿಟಿವ್ ಆಗುತ್ತೆ. ನೀವು ಅಲ್ಲಿ ಹೋಗಿ ಬಂದಮೇಲೆ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಎಲ್ಲ ರಾಶಿಯರು ಕೂಡ ಮೀನದಲ್ಲಿ ಶನಿ ಇರೋದು ನೀವು ಒಗನೆಕಲ್ ಒಂದ್ಸರಿ ಟ್ರಿಪ್ ಮಾಡಿ ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆಗೆಲ್ಲ ಅಲ್ಲಿ ಹೋಗಿ ಬಾಡಿ ಮಸಾಜೆಲ್ಲ ಏನು ಮಾಡ್ಸೋಕೆ ಹೋಗ್ಬಿಡಿ. ಸ್ನಾನ ಮಾಡಿ ಊಟ ಮಾಡಿ ಸಮುದ್ರದಲ್ಲಿ ಅಲ್ಲಿ ಹೊಳೆಯಲ್ಲಿ ಕಾವೇರಿ ನೀರು ಹರಿತಿದೆ, ಅಲ್ಲಿ 10 ರೂಪಾಯಿ ಕೊಟ್ಟು ಆ ಟಿಕೆಟಲ್ಲಿ ಹೋಗಿ ಮೀನಿನಲ್ಲಿ ಕಾಲನ್ನು ಕಡಿಸ್ಕೊಂಡು ನೀವು ಬರ್ರಿ. ನೀವು 100% ಕಾಲು ಮೈ ಏನು ಬೇಕಾದ್ರೂ ಕಚ್ಚುತ್ತೆ ಮೀನು. ತುಂಬ ಪಾಸಿಟಿವ್ ಫಲಗಳನ್ನು ಅಲ್ಲಿಂದ ನಿಮ್ಮ ದೋಷ ನಿವೃತ್ತಿ ಆಗುತ್ತೆ. ಬಹಳ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಒಗನೆಕಲ್ಲು ಹೋಗಿ ಮೀನು ಎಲ್ಲೆಲ್ಲಿ ಹರಿತಾ ಇದೆ ನಿಮ್ಮೂರಲ್ಲಿ, ಮೀನು ಕೆರೆ ನೀರು ಹೊಳೆ ನೀರು ಹರಿದ್ರೆ ಸಣ್ಣ ಮೀನು ಬಂದು ನಿಮ್ಮ ಕಚ್ಚೋಂಥ ಜಾಗ ಅದು ಯಾವುದೇ ಆಗಿರ್ಬೋದು, ಆ ಜಾಗದೊಳಗೆ ಮೀನು ಹರಿಯೋ ಜಾಗದಲ್ಲಿ ಕಡಿಸ್ಕೊಂಡು ಬಂದಾಗ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಮತ್ತು ಕನ್ಯಾ ರಾಶಿಯವರಿಗೆ ಭಾಳ ವಿಶೇಷವಾಗಿ ಕನ್ಯಾ ರಾಶಿ ಶನಿ ದೃಷ್ಟಿ ಬೀಳೋದ್ರಿಂದ ನೀವು ಭಾಳ ವಿಶೇಷವಾಗಿ ಈ ವಾರದಲ್ಲಿ ನಿಮ್ಮ ವಾಹನಕ್ಕೆ ಪೂಜೆ ಮಾಡಿ ನಿಂಬೆಹಣ್ಣು ಹಚ್ಚಿ ನಿಮ್ಮ ಪ್ರಾಬ್ಲಮನ್ನು ಕ್ಲಿಯರ್ ಆಗುತ್ತೆ. ಕನ್ಯಾ ರಾಶಿಯವರೆಗೂ ಸಾಕಷ್ಟು ಫಲವನ್ನು ಹೇಳಿದ್ದೀನಿ. ಕನ್ಯಾ ರಾಶಿ ಶನಿ ದೃಷ್ಟಿಯಿಂದ ನೀವು ನಿಂಬೆಹಣ್ಣು ಇಟ್ಟು ಪೂಜೆ ಮಾಡಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ತುಲಾ ರಾಶಿಗೆ ಶುಕ್ರ ಗ್ರಹ ತುಂಬ ಪವರ್ಫುಲ್ ಆಗಿದೆ. ನೀವು ಹತ್ತಿ ಮರವನ್ನು ಪೂಜೆ ಮಾಡಿ, ಹತ್ತಿ ಹಣ್ಣನ್ನು ಪೂಜೆ ಮಾಡಿ, ಶುಕ್ರ ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ನಿಮ್ಮ ಮನೇಲಿ ಯಾವುದಾದ್ರು ಒಂದು ವಿಗ್ರಹಕ್ಕೆ ಪೂಜೆ ಮಾಡಿ, ನಂದಿಗೆ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಟೈಮ್ ತುಂಬ ಬ್ಯಾಡ್ ಆಗಿತ್ತು. ವೃಶ್ಚಿಕ ರಾಶಿ ಟೈಮ್ ಕೆಟ್ಟಂದ ಯಾವುದಾದ್ರು ನಾಗದೇವತೆಗೆ ಉತ್ತಕ್ಕೆ ಹಾಲು ಹಾಕ್ದಾಗ ನಿಮ್ಮ ಕಷ್ಟಗಳು ಪರಿಹಾರ. ನಿಮ್ಮ ಮನೇಲಿ ನೀವು ಹಾಲು ಹಾಕಿ ನಿಮ್ಮ ಮನೇಲಿ ನೀವು ಪೂಜೆ ಮಾಡಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರ.
ಅದೇ ರೀತಿಲಿ ನೀವು ಬಳಸ್ಬೇಕಾದಂಥ ನಂಬರ್ಸ್ ಧನುಸು ರಾಶಿಯವರಿಗೆ ತುಂಬ ರಾಜಯೋಗದ ನಂಬರ್ಸ್ನ ಈ ವಾರ ಸಖತ್ತಾಗಿರೋಕ್ಕೆ ನಿಮ್ಮ ಲೈಫಲ್ಲಿ 39 ಅನ್ನೋ ನಂಬರ್ನ ಬರ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. 39 ಅನ್ನೋ ನಂಬರನ್ನು ಬಳಕೊಳ್ಳಿ, ಸಖತ್ ಲಕ್ಕನ್ನು ತಂದುಕೊಡುತ್ತೆ. ಅದೇ ರೀತಿಲಿ ಮಕರ ರಾಶಿಯವರಿಗೆ 23 ಇಲ್ಲ 24 ನಂಬರ್ನ ಬರ್ಕೊಳ್ಳಿ, ನಿಮ್ಮ ಕಷ್ಟದಿಂದ ನೀವು ತುಂಬ ಅತಿ ಹೆಚ್ಚು ಪಾರ ಆಗ್ತೀರ. 100% ಎಂಥ ದೋಷ ಇದ್ರೂ ಕೂಡ ನಿಮಗೆ ಪರಿಹಾರ ಆಗುತ್ತೆ. 23, 24 ಬಳಸಿ. ನೀವು ಕುಂಭರಾಶಿ ಏನು ಬರ್ಕೊಂಡವರು ಚೆನ್ನಾಗಿರ್ತಾರೆ, ಆದರೆ ನೀವು ಕುಂಭರಾಶಿಯವರು 33 ಅನ್ನೋ ನಂಬರ್ನ ಬರ್ಕೊಳ್ಳಿ, ನೀವು ತುಂಬ ರಾಜಯೋಗದ ಫಲವನ್ನು ಅನುಭವಿಸ್ತೀರ. 33 ಅನ್ನೋದು ಬರ್ಕೊಳ್ಳಿ, ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಕೊಡುತ್ತೆ. ಇಲ್ಲ 69 ಅನ್ನೋದು ನಂಬರ್ನ ಬರ್ಕೊಳ್ಳಿ, ಕುಂಭರಾಶಿಯವರಿಗೆ ಅಪಾರವಾದ ಕೀರ್ತಿಯನ್ನು ಕೊಡುತ್ತೆ. ನೀವು ಶನಿಗ್ರಹ ಮೀನರಾಶಿಯವರಿಗೆ, ಶನಿಗ್ರಹಕ್ಕೆ ಮೀನರಾಶಿಗೆ ಯಾವ ನಂಬರ್ ಬರ್ಕೊಂಡ್ರೆ ತುಂಬ ರಾಜಯೋಗ ಅಂತ ಹೇಳಿದರೆ 83 ಅನ್ನೋ ನಂಬರ್ನ ನೀವು ಬರ್ಕೊಳ್ಳಿ. 83ನ ಬರ್ಕೊಳ್ಳಿ, ನಿಮಗೆ ಪಾರವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. 83ನ ನೀವು ಬರ್ಕೊಂಡಷ್ಟು ನಿಮ್ಗೆ ಲಕ್ಕನ್ನು ತಂದು ಕೊಡುತ್ತೆ. 83 ಬರ್ಕೊಳ್ಳಿ. ಇಲ್ಲ 83 ಅನ್ನೋದನ್ನು ನೀವು ಬರ್ಕೊಂಡಷ್ಟು ನಿಮ್ಗೆ ಲಕ್ಕನ್ನು ಕೊಡುತ್ತೆ. 83 ಇಲ್ಲಾಂದರೆ 835 ಅನ್ನೋ ನಂಬರ್ನ ನೀವು ಬರ್ಕೊಳ್ಳಿ, ನೀವು ಲೈಫಲ್ಲಿ ತುಂಬ ಬದಲಾವಣೆ ಕಾಣ್ತೀರ. 835 ಅನ್ನೋ ನಂಬರ್ನ ನೀವು ಬರೀರಿ, ಮೀನರಾಶಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಲ್ಲಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 4 ಸಕಲ ಸಂಪದೇಶ್ವರ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಕೈ ಬಿಡ್ತೀನಿ. ಒಳ್ಳೆಯದಾಗಲಿ.